ಸರ್ ನಮ್ಮ ಹೆಸರು ಮುನಿರಾಜು ಅಂತ, ದೊಡ್ಡಬಳ್ಳಾಪುರ ತಾಲೂಕು ಆಡನಹಳ್ಳಿ ಅಂತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸರ್ ಮೊನ್ನೆ ಈಗ ಅಲ್ಲಿ ಒಂದು ಇದನ್ನ ಮಾಡಿದ್ರು, ಏನೋ ಒಂದು 1700 ಎಕರೆ ತಗೊಬೇಕು ಅಂತ. ನಿಮಗೆ ಗೊತ್ತಿರಬೇಕು, ದೇವನಹಳ್ಳಿ ಚನ್ನರಾಯಪಟ್ಟಣ ಇದರಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಕರೆಕ್ಟ್ ಇತ್ತ ಸರ್? ಅದ್ರ ಬಗ್ಗೆ ಅಲ್ಲ, ಅದು ಒಂದು ಕೈಗಾರಿಕೆ ಮಾಡೋಕ್ಕೆ ಹೊರಟಾಗ ನಮ್ಮ ತಾಲೂಕು ಅಥವಾ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅನುಕೂಲನೇ ಒಂಥರ. ಯಾಕೆಂತಂದರೆ ಎಲ್ಲರಿಗೂ ಕೆಲಸ ಸಿಗೋದು ಅನುಕೂಲನೇ. ಅದು ಮಾಡಿರೋದೇನು ತಪ್ಪೇನಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತಗೊಂಡಿರೋದು ಸರಿಯೇ. ಅದು ನಮ್ಮ ಲೋಕಲ್ ಜನಗಳಿಗೆಲ್ಲ ಬೇಕಾದ ಜನಕ್ಕೆ ಕೆಲಸ ಸಿಗೋದು ಒಂದು. ಎರಡನೇದಾಗಿ ಅವ್ರು ರೈತರು ಜಮೀನು ಹಾಳು ಮಾಡ್ಕೊಂತಿದ್ರಲ್ಲ, ಅದೊಳಗೂ ನಾವು ಒಂಚೂರು ಯೋಚನೆ ಮಾಡಬೇಕಲ್ಲ. ಅವ್ರ ಜಮೀನು ರೈತರಿಗೆ ಸ್ವಲ್ಪ ಒಂದು ಅರ್ಧ ಎಕರೆ, 20 ಕುಂಟೆ, ಕೆಲವರು 1 ಎಕರೆ ಇರೋರು ಜಮೀನು ಕಳ್ಕೊಂಡಾಗ ಅವ್ರು ಎಲ್ಲೋತಾರೆ. ಅಲ್ಲ, ಬೆಂಗಳೂರಲ್ಲೇ ಯಾಕೆ ಅಂತ ಹಾಸನ ಇದೆ, ಅದ್ರ ಪಕ್ಕದಲ್ಲಿ ಮೈಸೂರು ಇದೆ, ಶಿವಮೊಗ್ಗ ಇದೆ, ಅಲ್ಲಿ ಕೊಡ್ಬೋದಲ್ಲ. ಏನು ಬೆಂಗಳೂರನ್ನೇ ಅದನ್ನು ಜಾಸ್ತಿ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಅಂತ ಎಲ್ಲವನ್ನೂ ಅಲ್ಲೇ ಕಾರ್ಖಾನೆಗಳನ್ನ ತಗೊಂಡು ಹಾಕಿ ಅದು ಏನು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು DK ಶಿವಕುಮಾರ್ ಅವರು ಏನಾದರೂ ನಮ್ಮ ಬೆಂಗಳೂರು ಗ್ರಾಮಾಂತರದಾಗ ಎಲ್ಲ ಒಂದು ಕೈಗಾರಿಕೆ ಆದರೆ ಎಲ್ರಿಗೂ ಕೆಲಸ ಸಿಗ್ತದೆ ಅನ್ನೋ ದೃಷ್ಟಿಗೆ ಅವ್ರು ಯೋಚನೆ ಮಾಡಿದ್ದಾರೆ. ಅವ್ರಿಗೇನು ಇದು ಮಾಡ್ತಿರಲ್ಲ, ಆದರೂ ಜನಗಳಿಗೆ ಒಳ್ಳೇದಾಗೋದು ಅದು. ಸರ್, ಈಗ ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ JDS ಧರ್ಮಸ್ಥಳದಲ್ಲಿ. ಸೊ ಈಗೇನು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿಯೋ ಪ್ರಯತ್ನ ಮಾಡಿದ್ರು ಅಪಪ್ರಚಾರ ಮಾಡಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದ್ರ ಬಗ್ಗೆ ಒಟ್ಟು ಕಪ್ಪು ಚುಕ್ಕೆ ಬೆಳೆಯೋಕೆ ಕೆಲವರು ಅವನ ಹೆಂಡ್ತಿನೇ ಕಾರಣ ಕೊಟ್ಲು. ಇದು ನಮ್ಮ ಯಜಮಾನರು ದುಡ್ಡುಗೋಸ್ಕರ ಮಾಡ್ತಾ ಇರೋದು ಅಂತ. ಅದು ತಪ್ಪೇನೆ. ಅದು ಪರಿಶೀಲನೆ ಮಾಡಿದ್ರಲ್ಲ ಈಗ SIT ಅವರು ಅವರೆಲ್ಲ ಇಲ್ಲಿ ಪರಿಶೀಲನೆ ಮಾಡಿದಾಗ ಏನು ಅವ್ರಿಗೆ ಉತ್ತರ ಏನು ಸಿಗಲಿಲ್ಲ. ಹಂಗಾಗಿ ಅವ್ರು ಮಾಡಿದ ತಪ್ಪೇ ಅದು.